ನಮ್ಮ ತಂದೆನೂ ಹೇಳಿದ್ರು, ಅಲ್ಲಿ ಟೆರರಿಸ್ಟ್ ಆಗ್ತಾ ಇದೆ ಅಲ್ವಾ, ಯಾಕೆ ಹೋಗ್ತಾ ಇದೆಯಾ. ಬಟ್ ಅವರೇ ಹೋಗಿ ಬಂದರು ಹೋದ ವರ್ಷ. ಡ್ಯಾಡಿ ಮಮ್ಮಿ ನೇಬರ್ಸ್ ಎಲ್ಲ ಒಂದು ಗ್ರೂಪಲ್ಲಿ ಹೋಗಿ ಬಂದರು ಸೆಪ್ಟೆಂಬರ್. ಲಾಸ್ಟ್ ಇಯರ್ 2,40,00,000 ಜನ ಟೂರಿಸ್ಟ್ ಹೋಗಿದ್ದಲ್ಲಿ. ಬಟ್ ಒಂದು ಅಂದರೆ ಕಳ್ಕೊಳ್ಳೋದಕ್ಕಿಂತ ಮುಂಚೆ ಐ ಥಿಂಕ್ ಯು ಸ್ಪೆಂಡ್ 3 ಬೆಸ್ಟ್ ಡೇಸ್ ವಿತ್ ಹಿಮ್. ಎಸ್ ಸರ್, 4 18, 19, 20, 21. ಇಟ್ ವಾಸ್ ಆಸಮ್. ಎಷ್ಟು ಸುಂದರವಾಗಿದೆ ಕಾಶ್ಮೀರ್. ಜನರು ಎಲ್ಲರೂ ಫ್ರೆಂಡ್ಲಿ ಆಗಿದ್ದರು. ತುಂಬ ಫೋಟೋಸ್ ತೊಗೊಂಡಿದ್ದೀವಿ, ಎಲ್ಲ ಅವ್ರ ಫೋನಲ್ಲಿದೆ. ತುಂಬ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಅ ಲಾಟ್. ಲಾಸ್ಟ್ ಡೇ ಪಹಲ್ಗಾಮ್ ನೋಡಿಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆನೇ ಇಲ್ಲಿ ಮನೆಯಲ್ಲೇ ಇರ್ತೀವಿ, ಬೆಳಗ್ಗೆನೇ ಇರ್ತೀವಿ ಮನೆಗೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ನೆಕ್ಸ್ಟ್ ಮಂತ್ ಮೇನಲ್ಲಿ ಅಪ್ಪನ ಕರ್ಕೊಂಡು ಹೋಗೋರಿದ್ರು. ಎಸ್, ಭರತ್ ಭೂಷಣ್ಗಿದ್ದೊಂದು ಆಸೆ ತಮ್ಮ ತಂದೆನ ಕರ್ಕೊಂಡು ಕಾಶಿ, ಮಥುರಾ, ಅಯೋಧ್ಯ, ಪ್ರಯಾಗ್ರಾಜಿಗೆ ಹೋಗಿ ಬರಬೇಕು ಅಂತ ನಿರ್ಮಲಾ ಟ್ರಾವೆಲ್ಸಿಗೆ ಟಿಕೆಟ್ ಬುಕ್ ಮಾಡಿದ್ರಂತೆ. ಅಪ್ಪ ಮಗ ಇಬ್ಬರೇ ಹೋಗೋರಿದ್ರಂತೆ. ಹೌದು ಸರ್, ನನಗೆ ಹೇಳಿದ್ರು ನಿಮಗೆ ಯಾವ್ಯಾವ ಪ್ಲೇಸಸ್ ನೋಡೋದಕ್ಕೆ ಇಷ್ಟ ಹೇಳಿ, ನಾನು ಬುಕ್ ಮಾಡ್ತೀನಿ ಅಂದರು. ಆಯಿತು ಹೇಳ್ತೀನಿ ಅಂತ ನಾನು ಒಂದು ಕೆಲವು ಪ್ಲೇಸ್ ಹೇಳಿದೆ. ಪ್ರಯಾಗ್ರಾಜು, ಅಯೋಧ್ಯ, ಕಾಶಿ, ಗಯಾ ಇವು ಹೇಳಿದೆ. ಆಯಿತು ನಾನು ಲಿಸ್ಟ್ ಕೊಡ್ತೀನಿ ನಿಮಗೆ, ಆ ಲಿಸ್ಟ್ನಲ್ಲಿ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತಂದು ಲಿಸ್ಟು ಕೊಟ್ಟಿದ್ದಾರೆ, ಒಳಗಿದೆ ಲಿಸ್ಟು. ಸೊ ಆ ಲಿಸ್ಟ್ನಲ್ಲಿ ಅವೆಲ್ಲ ಕವರ್ ಆಗಿತ್ತು. ಸರಿ ಆಯಿತು ಹೋಗೋಣ ಅಂತ ನಾನು ಅಕ್ಸೆಪ್ಟೆನ್ಸ್ ಕೊಟ್ಬಿಟ್ಟೆ. ಕೊಟ್ಟ ತಕ್ಷಣ ಬುಕ್ ಮಾಡಿಬಿಟ್ಟೆ. ಸರ್, ಒಂಥರ 100 ದೇವರಿಗೆ ಹರಕೆ ಹೊತ್ತರೆ ಇಂಥ ಮಕ್ಕಳು ಹುಡ್ತಾರೆ ಅಂತಾರಲ್ಲ, ಅಂಥದ್ದು ಮಗ. ಹೌದೌದು. ಮೆರಿಟ್ ಸ್ಟೂಡೆಂಟು, ಒಳ್ಳೆ ಮಗ, ಒಳ್ಳೆ ಗಂಡ, ಬ್ರಿಲಿಯಂಟ್, ಒಳ್ಳೆ ತಮ್ಮ. ಅವನು ಸಬ್ಜೆಕ್ಟ್ಸ್ನಲ್ಲಿಯೂ ಬ್ರಿಲಿಯಂಟು, ವರ್ಕ್ನಲ್ಲೂ ಬ್ರಿಲಿಯಂಟು. ಹಾಸ್ಪಿಟ್ಲ್ಗೆ ಅವ್ರ ತಾಯಿನ ತಾನೇ ಕಾರ್ ಎತ್ಕೊಂಡು ಬಂದು ಇಲ್ಲಿ ಕೂರಿಸ್ಕೊಂಡು, ಅವ್ರಿಗೆ ನೀವು ನೋಡಿದ್ರಲ್ಲ ತುಂಬ ಸೀರಿಯಸ್. ಸೊ ನಿಧಾನಕ್ಕಮ್ಮ ನಾನು ಸೇರಿಸ್ತೀನಿ, ನೀನೇನು ಯೋಚನೆ ಮಾಡಬೇಡ ಅಂತ ಕಾರ್ ಇಲ್ಲಿ ಮುಂದ್ಗಡೆ ಮನೆ ಮುಂದೆ ನಿಲ್ಲಿಸ್ಕೊಂಡು ಕೈ ಹಿಡ್ಕೊಂಡು ನಿಧಾನಕ್ಕೆ ಕರ್ಕೊಂಡೋಗಿ ಅವ್ರು ಕೂರಿಸಿದ್ರು. ಸೀಟ್ನಲ್ಲಿ ಕೂರಿಸಿ ಡೋರ್ಸ್ ಎಲ್ಲ ಹಾಕಿ ಅವ್ರ ಬಟ್ಟೆ ಏನೇನು ಬೇಕು ತಗೋ ಅಂತೇಳಿ ಆ ಬಟ್ಟೆ ಎಲ್ಲ ಒಂದು ಬ್ಯಾಗ್ನಲ್ಲಿಟ್ಟು ಆ ಕಾರ್ನ ಡಿಕ್ಕಿಯಲ್ಲಿಟ್ಟು ಆಮೇಲೆ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ICUಗೆ ಬಿಟ್ಟರು. ಇಂಥ ಮಗನ್ನ ಯಾರೋ ಮತಾಂಧರು ತಮ್ಮ ಹುಚ್ಚಾಟಕ್ಕೆ ಹೊಡೆದಾಕ್ಬಿಟ್ರೆ, ಹೌದು ಹೌದು, ಇದಕ್ಕೊಂದು ಲಾಜಿಕ್ ಇದೆಯಾ? ಅಲ್ಲ, ಲಾಜಿಕ್ ಇದೆಯಾ ಇದಕ್ಕೆ? ಇದಕ್ಕೊಂದು ರೀಸನಿಂಗ್ ಇದೆಯಾ? ರಕ್ಷಣೆನೇ ಇಲ್ಲ. ಹಂಗಾಗಿ ಯಾರ್ದು ಮತಾಂಧರು? ನಮ್ಮ ದೇಶದಲ್ಲಿ ನಮಗೆ ರಕ್ಷಣೆ ಇಲ್ಲ. ಈ ಪರಿಸ್ಥಿತಿ ಇದೆ ಅಂತಂದರೆ ನಂಬೋದಕ್ಕೆ ಆಗೋಲ್ಲ. ಎಷ್ಟು ಸೇಫಾಗಿ ನಾವು ಇರಬೇಕು. ಸುಜಾತ ಅವರು, ಕಾಶ್ಮೀರದಲ್ಲಿ ಇದ್ದಷ್ಟು ಸಹ ಒಂದು ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ ಆ ಥರದ್ದು ಏನಾದ್ರು ಫೀಲ್ ಆಗ್ತಿತ್ತು? ಇರಲಿಲ್ಲ, ಏನೂ ಇಲ್ಲ. ಎಲ್ಲ ಕಡೆ ಮಿಲಿಟರಿ ಅವರು ನಿಂತ್ಕೊಂಡು ರೈಫಲ್ ಇಟ್ಕೊಂಡು ನೋಡ್ತಾ ಇರ್ತಾರೆ. ಈಗ ಎಲ್ಲ ಕಡೆ ಇದ್ರು. ಪ್ರತಿಯೊಂದು ಪಹಲ್ಗಾಮ್ನಲ್ಲಿ ಒಂದಿರಲಿಲ್ಲ. ಪಹಲ್ಗಾಮಲ್ಲಿ ಕೆಳಗಡೆನೂ ಇದ್ರು, ಮೇಲ್ಗಡೆ ಇರಲಿಲ್ಲ. ಬೈಸರನಲ್ಲಿ ಮೇಲ್ಗಡೆ ಹೋಗಿದ್ದ ಇವತ್ತು ತುಂಬಾ ಬೇಜಾರಾಗುತ್ತಲ್ಲ. ಅಂದ್ರೆ ಇಟ್ ಇಸ್ ಅ ಮೇಜರ್ ಸೆಕ್ಯೂರಿಟಿ ಲ್ಯಾಬ್ಸ್ ವಿಚ್ ಹಸ್ ಹ್ಯಾಪನ್ಡ್. ಈವನ್ ಆನ್ ದ ವೇ ಟು ಬೈಸರನ್ ಆಲ್ಸೋ ಒಬ್ರು ಮಿಲಿಟರಿ ಅವ್ರು ಕಾಣಿಸ್ಲಿಲ್ಲ. ಕೆಳಗಡೆ ಎಲ್ಲ ಕಡೆ ಇರ್ತಾರೆ, ಆನ್ ದ ಗ್ರೌಂಡ್ ಲೆವೆಲ್ ಅಲ್ಲಿ ಇರ್ತಾರೆ. ಅಲ್ಲಿ ಮೇಲ್ ಹೋದಾಗ್ಲೂ ಅಂದ್ರೆ ಎಷ್ಟು ಜನ ಇದ್ರು ಟೂರಿಸ್ಟ್? ಒಂದು 400-500 ಜನ ಇದ್ರ? ಅಂದಾಜು 400-500 ಇದ್ರು ಸರ್. ಅದು ಅಷ್ಟು ದೊಡ್ಡ ಮೈದಾನ ಅಲ್ಲ, ಫುಲ್ ಸ್ಕ್ಯಾಟರ್ ಆಗಿದ್ರು ನೋಡಿದ್ರೆ ಅಷ್ಟು ಜನ ಇದ್ರು ಸರ್. ಅವರು ಲೋಕಲ್ ವ್ಯಾಪಾರಿಗಳು ಅವರೆಲ್ಲ ಇದ್ರು ಸರ್. ಅಲ್ಲಿ ಹೋದಾಗ್ಲೂ ನಿಮ್ಗೇನೋ ಇನ್ಸೆಕ್ಯೂರ್ ಫೀಲ್ ಬರಲಿಲ್ಲ? ಏನೂ ಇರಲಿಲ್ಲ ಸರ್. ಬಿಕಾಸ್ ಕೊನೆ ತನಕ ನಮ್ಗೆ ಆ ಥರ ಫೀಲ್ ಆಗಿತ್ತು, ಎಲ್ಲರೂ ಫ್ರೆಂಡ್ಲಿ ಆಗಿದ್ದಾರೆ. ನಮ್ಗೊಂಚೂರು ಡೌಟು ಬರಲಿಲ್ಲ, ಈ ಥರ ನಮ್ಮ ಮಧ್ಯ ಬರ್ತಿರೋರೇ ಯಾರಾದ್ರೂ ಟೆರರಿಸ್ಟ್ ಇರ್ಬೋದಾ ಅಂತ. ಆ ಥರ ಡೌಟು ಬರಲಿಲ್ಲ. ಏನು, ಹೌ ದಟ್ ಇನ್ಸಿಡೆಂಟ್ ಹ್ಯಾಪನ್ಡ್? ನಾವು ಬೆಳಗ್ಗೆ ಪಹಲ್ಗಾಮ್ ರೀಚ್ ಆದ್ವಿ ಸರ್, ಶ್ರೀನಗರಿಂದ ಆಲ್ಮೋಸ್ಟ್ ಒಂದು 11:30ಗೆ. ಅದು ರೀಚ್ ಆದ ನಂತರ ಮೇಲ್ಗಡೆ ಹೋಗೋದಕ್ಕೆ ಕುದುರೆ ಸವಾರಿನಲ್ಲಿ ಹೋಗಬೇಕಾಗಿತ್ತು. ಯಾಕಂದರೆ ಟ್ರೆಕ್ಕಿಂಗ್ ಮಾಡೋದು ಅಷ್ಟು ಕಷ್ಟ ಆಗುತ್ತೆ. ನಾವು ನಾನಂತೂ ಟ್ರೆಕ್ಕಿಂಗ್ ಮಾಡೋದಿಲ್ಲ. ಭೂಷಣ್ ಬಾಬು ಟ್ರೆಕ್ಕಿಂಗ್ ಮಾಡ್ತಾರೆ. ಅವಾಗ ಹೋಗಿ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿ ಚೆನ್ನಾಗಿ ಎಕ್ಸಸೈಸ್ ಮಾಡೋದು, ಟ್ರೆಕ್ಕಿಂಗ್ ಮಾಡೋದೆಲ್ಲ ಮಾಡ್ತಾರೆ. ಮಗು ಬೇರೆ ಇತ್ತು. ಸೊ ಒಬ್ಬೊಬ್ಬರು ಒಂದೊಂದು ಕುದುರೆನಲ್ಲಿ ಕುತ್ಕೊಂಡು ಮೇಲೆ ಹೋಗ್ತಾ ಇದ್ರಿ. ಅಲ್ಲಿ ಆಲ್ಮೋಸ್ಟ್ ಒಂದು 300 ಜನ ಕುದುರೆನಲ್ಲೇ ಹೋಗ್ತಾನೆ ಇದ್ರು, ಒಬ್ಬೊಬ್ಬರಾಗಿ ಹೋಗ್ತಾನೆ ಇದ್ರು. ಸೊ ಹೋಗಿದ ನಂತರ ಆ ಜಾಗ ಎಂಟ್ರಾಗೋ ಗೇಟ್ ಎದುರುಗಡೆನೇ ಎಲ್ಲ ಕುದುರೆಯಿಂದ ಎಳೆದು ಅಲ್ಲಿ ಹೋಗಿ ಅದೊಂಥರ ಎಂಟ್ರೆನ್ಸ್ ಇರುತ್ತೆ, ಸ್ಟೆಪ್ಸ್ ಹತ್ತು ಹೋದಾಗ ಮೈದಾನ ಕಾಣುತ್ತೆ, ಫುಲ್ ಮೈದಾನ. ಹೋಗಿದ ತಕ್ಷಣ ಎಡಗಡೆಗೆ ಎಲ್ಲ ಚೇರ್ಸ್ ಇರುತ್ತೆ, ಟೆಂಟ್ ಹಾಕಿ ಅಲ್ಲೆಲ್ಲ ಕ್ಯಾಂಟೀನ್ ಥರ ಒಂದು ಪ್ಲೇಸು. ಬಲಗಡೆಗೆ ಜಿಪ್ ಲೈನ್ ಆಗ್ತಾಯಿತ್ತು. ಇನ್ನು ಸ್ವಲ್ಪ ಮುಂದೆ ಹೋದರೆ 2 ಟೆಂಟ್ಸ್ ಕಾಣಿಸ್ತು, ಯೆಲ್ಲೋ ಕಲರ್ ಟೆಂಟ್ಸು.
ಆ ಟೆಂಟ್ಸಲ್ಲಿ ನೋಡಿದ್ರೆ ಕಾಶ್ಮೀರಿ ಅಟೈರ್ ಹಾಕಿ ಫೋಟೋ ಹಿಡಿಯೋ ಥರ ಅಲ್ಲೆಲ್ಲರೂ ಮಾಡ್ತಾಯಿದ್ರು. ಓಕೆ. ಬೆಂಚ್ ಒಂದಿತ್ತು, ಒಂದು ಕಡೆ ಆ ಥರ, ಇನ್ನೊಂದು ಕಡೆ ಇನ್ನು ಸ್ವಲ್ಪ ಒಂದು 100 ಫೀಟ್ ಆ ಕಡೆ ಇನ್ನೊಂದು ಟೆಂಟ್ ಇತ್ತು. ಹಿಂಭಾಗದಲ್ಲಿ ಜಾರ್ಬಿಂಗ್ ಅಂತ ಒಂದು ದೊಡ್ಡ ಬಾಲ್ ಇರುತ್ತೆ, ಅದರೊಳಗೆ ಜನರು ಹೋಗಿ ಕೂತ್ಕೊಂಡು ರೋಲ್ ಆಗಿ ಬರೋ ಥರ ಇರುತ್ತೆ. ಸುತ್ತಲೂ ಮೈದಾನ ಸುತ್ತಲೂ ಪೈನ್ ಟ್ರೀಸು, ತುಂಬ ಮರಗಳು. ಆಮೇಲೆ ಹಿಂಭಾಗದಲ್ಲಿ ಹಿಮಾಲಯ ಪರ್ವತಗಳಿರುತ್ತೆ, ಫುಲ್ ಸ್ನೋ ಇದ್ದು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅವತ್ತು ಬಿಸಿಲು ಇತ್ತು, ಸ್ನೋ ಇತ್ತು, ಬ್ಲೂ ಸ್ಕೈ ಇತ್ತು, ಎಷ್ಟು ಚೆನ್ನಾಗಿತ್ತು ಸರ್. ದ ವೆದರ್ ವಾಸ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಹೋಗಿದ ತಕ್ಷಣ ಫೋಟೋ ತೆಗೆಯೋದು, ಮಗು ಓಡಾಡ್ಕೊಂಡು ಆಟಾಡೋದು. ನಾವು ಇನ್ನೊಬ್ಬರು ಒಂದು 3 ಜೊತೆ ಬಂದಿದ್ವಿ, ಎಲ್ಲರೂ ಸೇರಿಕೊಂಡು ಫೋಟೋ ತೆಗೆಯೋದೆಲ್ಲ ಮಾಡ್ತಾಯಿದ್ವಿ. ಆಮೇಲೆ ಕಾಶ್ಮೀರಿ ಅಟೈರ್ ಇದೆ, ನಮ್ಮ ಫ್ಯಾಮ್ಲಿನಲ್ಲೂ ಹೇಳ್ತಾಯಿದ್ರು ಅದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫೋಟೋ ತೆಕ್ಕೊಂಡ್ರೆ. ಸರಿ ಟ್ರೈ ಮಾಡೋಣ. ಇವ್ನಿಗೆ ಹೇಳಿದ್ರೆ ಬೇಡ, ನಂಗೆ ಬೇಡ ಅಂತ ಇದೆ ಹವಿಶ್. ಮೇಲ್ಸ್ಗೂ ಇತ್ತು, ಗಂಡಸರಿಗೂ ಇತ್ತು, ಬಟ್ ಯಾರೂ ಒಪ್ಕೊಂಡಿಲ್ಲ. ನಾವು ಹೆಂಗಸರು ತೊಗೊತಾ ಇದ್ವಿ. ಅದು ಫೋಟೋ ಹಿಡಿಯೋದೇ ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗ್ತಾಯಿತ್ತು. ಎಲ್ರದ್ದು ಆ ಪೋಸ್ ಎಲ್ಲ ಇಟ್ಟು ಯಾವ ಫೋಟೋ ಸೆಲೆಕ್ಟ್ ಮಾಡೋದು. ಆಮೇಲೆ ನಾವು ನಮ್ಮ ಮಧ್ಯದಲ್ಲೇ ನಮ್ಮ ಕ್ಯಾಮ್ರಾಸಿಂದನೇ, ಭೂಷಣ್ ಬಾಬಾ ಸೆಲ್ಫಿ ಸ್ಟಿಕ್ ತಂದಿದ್ರು, ನಮ್ಮ ಕ್ಯಾಮ್ರಾಸಿಂದನೇ ಫೋಟೋ ತೆಗೆಯೋದು ಎಲ್ಲ ಮಾಡ್ತಾಯಿದ್ವಿ. ಕೊನೆಯಲ್ಲಿ ನಾನು ಯಾರೂ ವಾಚ್ ಹಾಕ್ಕೊಂಡಿರಲಿಲ್ಲ, ಯಾವುದೂ ಜಾಸ್ತಿ ಆರ್ನಮೆಂಟ್ಸ್ ಹಾಕ್ಕೊಳ್ಳೋದು. ತುಂಬ ದೂರ ಎಲ್ಲೆಲ್ಲೋ ಹೋಗ್ತಾ ಇದ್ವಲ್ವ, ಆವಾಗ ಒಂದೊಂದು ದಿನವೂ ಪ್ಯಾಕ್ ಮಾಡಿ ಹೋಗ್ತಾಯಿದ್ವಿ ಒಂದೊಂದು ಕಡೆಗೆ. ಸೊ ಎಲ್ಲಾದರೂ ನಾನಂತೂ ತುಂಬ ನಾನು ಮರ್ತೋಗ್ತೀನಿ. ಇಲ್ಲಿ ಫೋನ್ ಇಟ್ಟರೆ ಎಲ್ಲೋ ಹೋಗ್ಬಿಟ್ಟು ನನ್ನ ಫೋನ್ ಎಲ್ಲಿ ಅಂತ ಮರ್ತೋಗ್ತೀನಿ, ಭೂಷಣ್ ಬಾಬಾ ತೆಕ್ಕೊಡೋದು ಆ ಥರ. ಸೊ ಜಾಸ್ತಿ ನಾನೇನು ವಾಚ್ ಹಾಕ್ಕೊಂಡಿಲ್ಲ. ನನ್ನ 2 ಫೋನು ನನ್ನ ಬ್ಯಾಗ್ ಒಳಗಡೆ ಇತ್ತು. ನನ್ನ ಬ್ಯಾಗ್ ಫುಲ್ಲು ಹವಿಷ್ದು ಸ್ನ್ಯಾಕ್ಸು, ನೀರು, ಜ್ಯೂಸ್ ಆ ಥರನೇ ತುಂಬ್ಕೊಂಡಿತ್ತು. ಸೊ ಫೋನ್ ಎತ್ತಕ್ಕಾಗಲಿಲ್ಲ. ಎಲ್ಲ ಫೋಟೋಸು ಭೂಷಣ್ ಬಾಬಾನೇ ತೆಗಿತಾಯಿದ್ರು. ಕೊನೆಯಲ್ಲಿ ಫೋನ್ ನೋಡಿಬಿಟ್ಟು 1:30 ಆಲ್ಮೋಸ್ಟ್ 1:45 ಆಗ್ತಾಯಿದೆ, ಹೊರಡೋಣ, ಇನ್ನೂ ಕೆಳಗಡೆ ಹೋಗೋದಕ್ಕೆ ತುಂಬ ದೂರ ಇದೆ ದಾರಿ, ಹವಿಷ್ಗೆ ಊಟದ ಟೈಮ್ ಆಗ್ತಾಯಿದೆ, ಹೊರಡೋಣ ಅಂತ ಹಿಂಗೆ ಬರ್ತಿರೋವಾಗ ಇನ್ನೂ ಒಂದು 2-3 ಸೆಲ್ಫಿ ಅವ್ರು ತೊಗೊತಾಯಿದ್ರು. ಆವಾಗ ಸಡನ್ನಾಗಿ ಶಾರ್ಟ್ಸ್ ಶಬ್ದ ಜೋರ್ ಶಬ್ದ, ಏನೋ ಆಟಮ್ ಬಾಂಬ್ ಬಿಟ್ಟರೆ ಶಬ್ದ ಬರುತ್ತಲ್ವ ಸರ್. ನಾಟ್ ಈವನ್ ದಟ್ ಬಿಜ್ಲಿ ಪಟಾಕಿ, ಆಟಮ್ ಬಾಂಬ್ ಬಿಟ್ಟರೆ ಎಷ್ಟೊಂದು ಆಟಮ್ ಬಾಂಬ್ಸ್ ಇದ್ದರೆ ಶಬ್ದಗಳು ಬರುತ್ತಲ್ಲ. ನಾನು ಬಿಕಾಸ್ ವಿ ವರ್ ಸೋ ಹ್ಯಾಪಿ, ಅಷ್ಟು ಖುಷಿಯಾಗಿದ್ವಿ. ನಾನು ಈ ಥರ ಆಗುತ್ತೆ ಅಂತ ಯೋಚನೆ ಮಾಡಲಿಲ್ಲ. ಬರೀ ಏನು ಕಾಣಿಸ್ಲಿಲ್ಲ, ಬರೀ ಶಬ್ದ. ನಾವುಗಳೇ ಇದ್ವಿ, ಇನ್ನೂ ಯಾರು ಕಿರ್ಚೋದು ಓಡೋದು ಏನೂ ಆಗಲಿಲ್ಲ. ಶಬ್ದಗಳು ಕಂಟಿನ್ಯೂಸ್ ಆಗ್ತಾನೇ ಇದೆ. ನಾವು ಆ್ಯಕ್ಚುಲಿ ಎಂಟ್ರೆನ್ಸಿಂದ ಹಿಂಗೆ ಬಂದು ಆ ಕಡೆನೇ ಇದ್ದೀವಿ, ಇನ್ನೂ ಎಂಟ್ರೆನ್ಸ್ ಕಡೆನೇ ತಲೆ ತಿರುಗಲಿಲ್ಲ. ಸೊ ಎಂಟ್ರೆನ್ಸ್ ಕಡೆಯಿಂದ ಶಬ್ದ ತುಂಬ ಶಾರ್ಟ್ಸ್. ಆಮೇಲೆ ಏನೋ ಪ್ರಾಣಿಗಳು ಓಡಿಸೋದಕ್ಕೋ, ಏನೋ ವೈಲ್ಡ್ ಆ್ಯನಿಮಲ್ ಬಂದಿರುತ್ತೋ ಓಡಿಸೋದಕ್ಕೋ ನೋಡಿದ್ರೆ ಇನ್ನೂ ಜಾಸ್ತಿ ಆಗ್ತಾನೇ ಇದೆ, ಶಬ್ದ ಜೋರಾಗಿ ಕೇಳಿಸ್ತಾನೆ ಇದೆ. ಆವಾಗ ಜನರು ಕಿರ್ಚ್ಕೊಂಡು ಓಡ್ತಾಯಿದ್ರು. ವಿ ರಿಯಲೈಸ್ಡ್ ಇನ್ ಅ ಮ್ಯಾಟರ್ ಆಫ್ ಸೆಕೆಂಡ್ಸ್ ಇದೇನೋ ಟೆರರ್ ಅಟ್ಯಾಕ್ ಆಗ್ತಾಯಿದೆ ಅಂತ. ಆಮೇಲೆ ಎಲ್ಲೋ ಬಚ್ಚಿಟ್ಕೊಳ್ಳೋಕ್ಕೆ ಜಾಗ ಇಲ್ಲ, ಬಿಕಾಸ್ ಓಪನ್ ಗ್ರೌಂಡ್, ವಿ ಆರ್ ಎಕ್ಸ್ಪೋಸ್ಡ್ ಎವ್ರಿವೇರ್. ಇದ್ದಿದ್ದು ಟೆಂಟ್ ಒಂದೇ. ನಮ್ಗೆ ಆವಾಗ ಗೊತ್ತಾಗಲಿಲ್ಲ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ, ಗಂಡಸರನ್ನೇ ಹೆಂಗಸರನ್ನೇ. ಅಟ್ಲೀಸ್ಟ್ ನಾನು ಇವಾಗ ದಿನಾ ರಾತ್ರಿ ಯೋಚನೆ ಮಾಡ್ತೀನಿ, ಭೂಷಣ್ ಬಾಬಾನ ಟೆಂಟ್, ಕಾಶ್ಮೀರಿ ಅಟೈರ್ ಟೆಂಟ್ಸ್ ಫುಲ್ ಆ ಕಾಶ್ಮೀರಿ ಡ್ರೆಸ್ಗಳು ಅವ್ರ ಮೇಲೆ ಹಾಕಿ ಬಚ್ಚಿಟ್ಬಿಡ್ದಾಗ ಆಗ್ಬಿಟ್ಟಾಗಿತ್ತಲ್ವ. ನನ್ನ ಮಗುನ ಇಟ್ಕೊಂಡು ನಾನು ಆಚೆ ಕೂತ್ಕೊಂಡಿದ್ದೆ, ನಾನು ಹೆಂಗಸು ಅಂತ ಬಿಟ್ಬಿಟ್ಟಿರ್ತಾ ಇದ್ರಲ್ವ ಭೂಷಣ್ ಬಾಬಾನ. ಆಮೇಲೆ ಆ ಬಟ್ಟೆಗ ಮಧ್ಯದಿಂದ ಎಳ್ಕೊಂಡು ಓಡೋಗ್ತಾ ಇದ್ವಲ್ವ, ಹೊಡೆಯೋವಾಗಲೂ ಅವ್ರು ಅಷ್ಟು ಹತ್ತಿರ ಇದ್ರಲ್ವ. ಮಗುನ ಬಿಟ್ಬಿಟ್ಟು ಗಂಡನ ಹಿಂಗೆ ಏನಾದ್ರು ಒಂದು ಟ್ಯಾಕಲ್ ಮಾಡ್ಬೋದಾಗಿತ್ತಲ್ವ. ಎಲ್ಲ ಸಿನಾರಿಯೋಸ್ ನನಗೆ ತಲೆಯಲ್ಲಿ ಓಡ್ತಾ ಇದೆ, ಏನು ಮಾಡೋದು ಸರ್. ಅವಾಗ ನನ್ನ ಯೋಚನೆ, ನನ್ನ ಮಗುನೇ ಎಷ್ಟು ನಾನು ಐಸಿಸ್ದೆಲ್ಲ ನಾನು ಚಿಕ್ಕ ವಯಸ್ಸಿನಿಂದ ನಾನು ವೀಡಿಯೋಸು ಯಾರಿಗೂ ಗೊತ್ತಿಲ್ಲದೆ ಎಲ್ಲ ವೀಡಿಯೋಸ್ ನೋಡಿಬಿಟ್ಟಿದ್ದೀನಿ. ಸೊ ಟೆರರಿಸ್ಟ್ ಅಟ್ಯಾಕ್ ಅಂದರೆ ಮಕ್ಕಳಿಗೆ ಏನು ಮಾಡ್ತಾರೆ ಅಂತ ನಂಗೆ ಗೊತ್ತು. ನಂದೊಂದೇ ಯೋಚನೆ, ನನ್ನ ಮಗು, ನನ್ನ ಸುಟ್ಟರು ನನ್ನ ಮಗು ಉಳಿಬೇಕು ಅಂತ ನಂದು ಅದೇ ಯೋಚನೆ. ಫುಲ್ ಅವ್ನು ಹಿಂಗೆ ಕಟ್ಟಿಟ್ಕೊಂಡು ಬಚ್ಚಿಟ್ಕೊಂಡು ಬಿಟ್ಟಿದ್ದೆ ನಾನು ಅವನ್ನ. ಪಕ್ಕದಲ್ಲಿ ನಮ್ಮ ಹಸ್ಬೆಂಡ್ ಕೂತ್ಕೊಂಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.